ನಮಸ್ತೆ. ನಾನಿವತ್ತು ಮಾಡ್ತಾಯಿದ್ದೀನಿ ಪಾನಿಪುರಿ. ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳೋದು ಅಂತ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದು ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ಪಾನಿ ತಯಾರಿಸ್ಕೋಬೇಕು. ಪಾನಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸು: ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹುಣಸೆಹಣ್ಣು. ನಾನು ಬಿಸಿನೀರಲ್ಲಿ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಇದಿಷ್ಟನ್ನು ರುಬ್ಕೋಬೇಕು. ಇವಾಗ ರುಬ್ಬಿರ್ತಕ್ಕಂಥ ಈ ಮಿಶ್ರಣ ಇದು. ಇದಕ್ಕಿವಾಗ ಒಂದು ನಿಂಬೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಸ್ಲೈಸ್ಲಾಗಿ ಕಟ್ ಮಾಡಿ ಹಾಕಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಹಚ್ಚಿರ್ತಕ್ಕಂತಹ ಒಂದು ಈರುಳ್ಳಿ, ಸ್ವಲ್ಪ ಚಾಟ್ ಮಸಾಲ, 1 ಸ್ಪೂನ್ ಆಗೋಷ್ಟು ಪಾನಿಪುರಿ ಮಸಾಲ, ಉಪ್ಪು ರುಚಿಗೆ ತಕ್ಕಷ್ಟು, ಪಾನಿಪುರಿ ಮಸಾಲ 1 ಸ್ಪೂನ್ ಆಗೋಷ್ಟು, ಇಷ್ಟನ್ನು ಹಾಕಿ ತಣ್ಣಗಿರ್ತಕ್ಕಂಥ ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ಕೋಲ್ಡ್ ನೀರೆಲ್ಲ ಹಾಕಬೇಕು. ನಮಗೆ ಪಾನಿ ಯಾವ ರೀತಿ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಪಾನಿ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ತಿರುಗಿಸಿ ರುಚಿ ಹೇಗಿದೆ ಅಂತ ಒಂದ್ಸಲ ನೋಡಬೇಕು. ಇದಕ್ಕೆ ನೆಕ್ಸ್ಟು ಪಲ್ಯ ಮಾಡ್ಕೋಬೇಕು. ಪಲ್ಯಕ್ಕೆ ಇಲ್ಲಿ ನಾನು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. 3 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಈರುಳ್ಳಿ ಅರ್ಧ, ಪಾನಿಪುರಿ ಮಸಾಲ, ಉಪ್ಪು, ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ರುಬ್ಬಿರ್ತಕ್ಕಂಥ ಪೇಸ್ಟು, ಅಲಸಂದೆ ಕಾಳು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ರೋಡ್ ಸೈಡಲ್ಲಿ ಸಿಗೋದಕ್ಕಿಂತ ಇದು ಆರೋಗ್ಯಕರವಾಗಿರುತ್ತೆ, ಹೈಜೀನ್ ಆಗಿರುತ್ತೆ. ಮತ್ತು ಪೂರಿ, ಪ್ಯಾಕೆಟ್ ಪುರಿ, ಅದನ್ನು ಎಣ್ಣೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ತುಂಬಾ ಟೇಸ್ಟಿಯಾಗಿರ್ತಕ್ಕಂತಹ ಪಾನಿಪುರಿ ರೆಡಿಯಾಗಿದೆ. ನಾವಂತೂ ತುಂಬಾ ಇಷ್ಟಪಟ್ಟು ನಮ್ಮ ಮನೇಲಿ ಎಲ್ಲರೂ ತಿಂದರು. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಶಾ ಲೋಕೇಶ್ ವರ್ಲ್ಡ್. ಇನ್ಯಾವುದಾದ್ರೂ ವೀಡಿಯೋ ಅಡುಗೆ ರೆಸಿಪಿ ಬೇಕಂದರೆ ಕಾಮೆಂಟಲ್ಲಿ ತಿಳಿಸಿ. ತುಂಬಾ ಟೇಸ್ಟಿಯಾಗಿತ್ತು ಈ ಪಾನಿಪುರಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.